ಶಾರ್ವರಿ, ಏನು ಸಡನ್ ಆಗಿ ನೀನು ಇಲ್ಲಿಗೆ ಬರ್ತೀನಿ ಅಂತ ಹೇಳಲೇ ಇಲ್ವಲ್ಲ? ಇಲ್ಲೇ ಹತ್ರ ಮದುವೆ ರಿಲೇಟೆಡ್ ಕೆಲಸ ಇತ್ತು ಭಾವ. ಅದನ್ನು ಮುಗಿಸ್ಕೊಂಡು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ಸ್ಪೆಷಲು? ಸ್ಪೆಷಲ್ ಏನಿಲ್ಲ ಮೇಡಮ್, ನಮ್ಮ ಹೆಡ್ ಚೆಫ್ ಇದ್ದಿದ್ರೆ ಅವರೇ ಏನಾದರೂ ಸ್ಪೆಷಲ್ ಮಾಡಿರೋರು. ಆದರೆ ಇವತ್ತು ಅವರೇ ಇಲ್ವಲ್ಲ. ಆ ತುಳಸಿ ಬಂದಿಲ್ವಾ? ನಂಗೆ ಗೊತ್ತಿಲ್ಲದೆ ಏನಾದರೂ ನಡೀತಿದೆಯಾ ಅಂತ ತಿಳ್ಕೊಳಕ್ಕೆ ಬಂದರೆ ತುಳಸಿನೇ ಇಲ್ವಲ್ಲ ಇಲ್ಲಿ. ಬಾ ಶಾರ್ವರಿ, ಏನೋ ಮಾತಾಡಬೇಕು ಅಂದ್ಯಲ್ಲ. ಸದಾ ಕಾಫಿ? ಬೇಡ ಭಾವ, ನಂದಾಯ್ತು ಕಾಫಿ. ಸರಿ ಬಾ. ಸದಾ ಒಂದು ಅಬ್ಸರ್ವ್ ಮಾಡಿದ್ಯಾ? ಏನು? ಸರ್ ದಿನ ಇರೋಷ್ಟು ಜೋವಿಯಲ್ ಆಗಿಲ್ಲ ಅಲ್ವಾ? ಅಲ್ವಾ, ನನಗೂ ಹಾಗೆ ಅನಿಸ್ತು. ಯಾಕಿರ್ಬೋದು? ಹಾಂ, ಅವ್ರ ಮನೇಲಿ ಏನಾದರೂ ಹಾಗೇನೂ ಇರಲ್ಲ ಸದಾ. ನಿನ್ನೆ ಸರ್ ಬಂದಿಲ್ಲ ಅಂತ ತುಳಸಿ ಮೇಡಮ್ ಮಂಕಾಗಿದ್ರು, ಇವತ್ತು ತುಳಸಿ ಮೇಡಮ್ ಬಂದಿಲ್ಲ ಅಂತ ಸರ್ ಮಂಕಾಗಿದ್ದಾರೆ. ಇಬ್ರು ಕ್ಯೂಟ್ ಆಗಿ ಒಬ್ರನ್ನೊಬ್ರು ಮಿಸ್ ಮಾಡ್ಕೋತಿದಾರಲ್ವಾ? ಇಷ್ಟೆಲ್ಲ ಮದುವೆ ಅಪ್ಡೇಟ್ಸ್ ಭಾವ. ಇನ್ನೇನು ಹತ್ತಿರದವರಿಗೆ ಮದುವೆ ಇನ್ವಿಟೇಷನ್ ಕೊಡೋದೊಂದು ಬಾಕಿ. ಗುಡ್. ನೀನು ವಹಿಸ್ಕೊಂಡ್ಮೇಲೆ ಎಲ್ಲ ಪರ್ಫೆಕ್ಟಾಗೆ ಮಾಡಿರ್ತೀಯ ಅಂತ ಗೊತ್ತು ಶಾರ್ವರಿ. ನೀನು ಹೀಗೆ ಬಂದು ಅಪ್ಡೇಟ್ಸ್ ಕೊಡೋದು ಬೇಕಿರಲಿಲ್ಲ, ಆದರೂ ಬಂದು ಹೇಳ್ತಿದ್ಯಾ ನೋಡು. ಥ್ಯಾಂಕ್ಸ್. ನೀವು ಮನೆಗೆ ದೊಡ್ಡವರು ಭಾವ. ನಿಮ್ಗೆಲ್ಲ ವಿಷಯ ತಿಳಿದಿರಲಿ ಅನ್ನೋದೇ ನನ್ನ ಉದ್ದೇಶ. ಇತ್ತೀಚೆಗೆ ನಿಮ್ಮ ಲೈಫಲ್ಲಿ ಏನೇನೋ ಇನ್ಸಿಡೆಂಟ್ಗಳು ನಡೆದು ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರ. ಮನಸ್ಸಲ್ಲಿ ಯಾವುದೇ ಕೊರಗನ್ನ ಇಟ್ಕೋಬೇಡಿ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ ನನ್ನ ಹತ್ರ ಹೇಳ್ಕೊಳ್ಳಿ ಭಾವ. ನಿಮ್ಮ ಮನಸ್ಸು ಹಗರ ಆಗುತ್ತೆ. ಥ್ಯಾಂಕ್ಸ್ ಶಾರ್ವರಿ. ಪಾಪ, ನೀನು ಈಗಾಗಲೇ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ. ನಿನ್ನ ಮೇಲೆ ಇನ್ನೂ ಭಾರ ಹಾಕೋಕ್ಕೆ ಖಂಡಿತ ನನ್ನ ಮನಸ್ಸೊಪ್ಪೋದಿಲ್ಲ. ಮಹೇಶ ರೆಸ್ಪಾಂಡ್ ಮಾಡದೇ ಇದ್ದರೂ ಅವನ ಹತ್ರ ಹೇಳ್ಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಜೊತೆಗೆ ನನಗೀಗ ಒಬ್ಬರು ಫ್ರೆಂಡ್ ಅಂತ ಸಿಕ್ಕಿದಾರಲ್ಲ, ಸೊ ಯಾವ ವಿಷಯನೂ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದೆಲ್ಲ ಇಲ್ಲ. ಎಲ್ಲ ಜವಾಬ್ದಾರಿನೂ ನಿಭಾಯಿಸಿ ನಿನ್ನ ಮನಸ್ಸಿಗೆ ಏನಾದರೂ ಒತ್ತಡ ಅನಿಸಿದ್ರೆ ನನ್ನ ಹತ್ರ ಹೇಳ್ಕೊಬೋದು ಶಾರ್ವರಿ. ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಒಂದು 5 ನಿಮಿಷ ಬಂದೆ. ಇವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ ಬಂದರೆ ನನಗೆ ವಾಪಸ್ ಕೊಟ್ಬಿಟ್ರಲ್ಲ. ಛೇ, ಅಮ್ಮ, ನೀವು ಮಧ್ಯಾಹ್ನನೂ ಏನು ತಿಂದಿಲ್ಲ, ಈಗಲಾದರೂ ಊಟ ಮಾಡಿ ಅಮ್ಮ. ಪುಟ್ಟ, ನಮ್ಗೆ ಹಸಿವಿಲ್ಲ, ಯಾಕೋ ಸ್ವಲ್ಪ ತಲೆಭಾರ. ಯಾಕಮ್ಮ, ಹುಷಾರಿಲ್ವಾ? ಹಾಗೇನಿಲ್ಲ ಪುಟ್ಟ, ನೀವುಗಳು ಊಟ ಮಾಡಿ, ನಾನು ಬಡಿಸ್ತೀನಿ. ಅಮ್ಮ, ನಮ್ಮ ಬಗ್ಗೆ ಯೋಚನೆ ಮಾಡಬೇಡಿ, ನಾವು ಊಟ ಮಾಡ್ತೀವಿ. ಮೊದಲು ನೀವು ಊಟ ಮಾಡಿ ಬನ್ನಿ. ಪುಟ್ಟ, ನನಗೆ ಅಮ್ಮ ಮತ್ತೆ ಹಸಿವಿಲ್ಲ ಅಂತ ಹೇಳಬೇಡಿ. ಇರಿವಾಗ ನಿಮಿಷ.
ಕ್ಷಮಿಸು ಪುಟ್ಟ. ಕೋಪದಲ್ಲಿ ನನ್ನ ಪಾಪು ಮೇಲೆ ಕೈ ಮಾಡಿಬಿಟ್ಟೆ. ನಾನು ಹಾಗೆ ಮಾಡಬಾರ್ದಾಗಿತ್ತು. ಖಂಡಿತ ಇಲ್ಲಮ್ಮ, ನೀವು ಮಾಡಿದ್ದು ಸರಿಯಾಗೇ ಇದೆ. ಅವನಷ್ಟೆಲ್ಲ ಮಾಡಿದ್ರು ನೀವೀಗಲೂ ಅವನ ಮೇಲೆ ಕೈ ಮಾಡಿದ್ದಕ್ಕೆ ಬೇಜಾರು ಮಾಡ್ಕೊಳ್ತಾ ಇದ್ದೀರಲ್ಲ. ಇಂಥ ಅಮ್ಮ ಸಿಕ್ಕಿರೋದು ಅವನ ಪುಣ್ಯ. ಆದರೆ ಅದು ಅವನಿಗೆ ಅರ್ಥ ಆಗ್ತಾ ಇಲ್ಲ. ಅವನು ಯಾವುದೋ ಟೆನ್ಷನಲ್ಲಿ. ಹೌದು, ಅವನು ಯಾವ ಟೆನ್ಷನಲ್ಲಿ ಇದ್ನೋ ಏನೋ. ಏನೇ ಟೆನ್ಷನಲ್ಲಿದ್ದರೂ ಹೀಗೆಲ್ಲ ಯಾರ್ಯಾರನ್ನೋ ಮನೆಗೆ ಕರೆಸುವಾಗ ಯೋಚನೆ ಮಾಡಬೇಕಲ್ವಾ ಅಮ್ಮ? ಈ ವಿಷಯನ ಅವನು ನನಗೂ ಹೇಳಿರಲಿಲ್ಲ. ಹೇಳಿದಿದ್ರೆ ಇಷ್ಟೆಲ್ಲ ಆಗೋಕೆ ನಾನು ಬಿಡ್ತಾನೆ ಇರಲಿಲ್ಲ. ಅವನ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೇನಮ್ಮ. ನೀನು ಯಾಕೆ ಕ್ಷಮೆ ಕೇಳ್ತೀಯ ಪುಟ್ಟ? ಬೇರೆಯವ್ರು ಯಾರಾದರೂ ಆಗಿದ್ದಿದ್ರೆ ತನ್ನ ಗಂಡನ ಮೇಲೆ ಕೈ ಮಾಡಿದ್ರಲ್ಲ ಅಂತ ಕೋಪ ಮಾಡ್ಕೊಂಡಿರೋರು. ಆದರೆ ನೀನು ನನಗೆ ಬಂದು ಸಮಾಧಾನ ಮಾಡ್ತಾ ಇದೀಯ. ಅವನು ತಪ್ಪು ಮಾಡಿದ್ರು ನೀನು ಅವನನ್ನು ವಹಿಸ್ಕೊಂಡು ಬರೋ ಹುಡುಗಿ ಅಲ್ಲ ಅಂತಲೂ ನನಗೆ ಗೊತ್ತು. ನೀನು ಅವನು ತಿದ್ದುತ್ತೀಯ ಅಂತಲೂ ನನಗೆ ಗೊತ್ತು ಪುಟ್ಟ. ಅವನಿಗಿನ್ನೂ ಹುಡುಗ ಬುದ್ಧಿ, ಮೂಗಿನ ಮೇಲೆ ಕೋಪ. ಮದುವೆ ಅಂತ ಅನ್ನೋ ದೊಡ್ಡ ವಿಷಯನ ತುಂಬ ಆರಾಮಾಗಿ ತಗೊಂಡ್ಬಿಟ್ಟಿದ್ದಾನೆ. ಬಹುಶಃ ಅವನಿಗೆ ನನ್ನ ಮನಸ್ಸಿನ ಸೂಕ್ಷ್ಮ ಅರ್ಥ ಆಗ್ತಿಲ್ಲ ಅನ್ಸತ್ತೆ. ಹೌದು, ಆದರೆ ಇವತ್ತು ನೀವು ಕೊಟ್ಟಿರೋ ವಾರ್ನಿಂಗಿಂದ ಅವನು ಖಂಡಿತ ತಿದ್ಕೋತಾನೆ ಅಂದ್ಕೊಂಡಿದ್ದೀನಿ. ಅವನಿನ್ ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅಮ್ಮ. ಜೊತೆಗೆ ನಿಮ್ಮ ಬಗ್ಗೆ, ಮಾಧವ್ ಸರ್ ಬಗ್ಗೆನೂ ಇನ್ನು ಮುಂದೆ ಕೆಡ್ದಾಗ ಮಾತಾಡಲ್ಲ ಅನ್ಸುತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಷ್ಟಾದರೆ ಸಾಕು ಪುಟ್ಟ. ಆದರೆ ನಾನು ಹಾಗೆ ಮಾತಾಡಿದ್ದಕ್ಕೆ ಮಾವನವ್ರು ಏನು ಅಂದ್ಕೊಂಡ್ರೋ ಏನೋ. ಅವ್ರ ಎದುರಿಗೆ ನಾನು ಯಾವತ್ತೂ ಹೀಗೆಲ್ಲ ಧ್ವನಿ ಏರಿಸಿ ಮಾತಾಡ್ದವಳೆ ಅಲ್ಲ. ತಾತ ಏನೂ ಅಂದ್ಕೊಂಡಿರಲ್ಲ ಅಮ್ಮ. ಗಂಡಸ್ರಿಗೆ ಹೆಂಗಸರು ಮನಸ್ಸಿನ ಸೂಕ್ಷ್ಮ ಅರ್ಥ ಆಗಲ್ಲ ಅಂತ. ಆದರೆ ತಾತ ಆ ಮಾತಿಗೆ ಅಪವಾದ. ಪ್ರಾಜೆಕ್ಟ್ ಎಕ್ಸ್ಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಆನ್ಲೈನ್ ಡೆಲಿವರಿ ಆಗೋಗಿ ನೋಡ್ಕೊಳ್ಳಿ. ಓಕೆ. ವಾಟ್ ಬ್ರೋ, ಇಲ್ಲೂ ಆಫೀಸ್ ಕೆಲಸನೇ ಮಾಡ್ತಿದ್ದೆಲ್ಲ, ಸಾಲದಕ್ಕೆ ಫಾರ್ಮಲ್ಸ್ ಬೇರೆ ಹಾಕೊಂಡ್ಬಂದಿದ್ಯಾ. ಮನೆಯಲ್ಲೇ ಕೇಳೋಣ ಅಂದ್ಕೊಂಡೆ, ಯಾವುದೋ ಕೆಲಸದಲ್ಲಿ ಮರ್ತ್ಬಿಟ್ಟೆ. ಅಟ್ಲೀಸ್ಟ್ ಇವತ್ತಾದರೂ ಕ್ಯಾಶುವಲ್ಸ್ ಹಾಕೊಂಬರ್ಬೇಕು ತಾನೆ. ನನಗಿದ್ದು ಬಿಟ್ಟರೆ ಬೇರೆ ಅಡ್ಜಸ್ಟ್ ಆಗಲ್ಲ ಕಣೋ. ಸಾಲದಕ್ಕೆ ಫ್ರೂಟ್ ಜ್ಯೂಸ್ ಕುಡ್ಕೊಂಡು ಓಡಾಡ್ತಾ ಇದೆಯಾ? ಯಾಕೆ ಅದಕ್ಕೆ ಹೇಳಿ ಕಳಿಸಿದ್ರಾ? ಹಾಗೇನಿಲ್ಲ ಕಣ, ನನಗಷ್ಟೇ ಸಾಕು. ಒಂದು ನಿಮಿಷ. ಯಾ ಓಕೆ, ನಾನು ಮತ್ತೆ ಮೇಲ್ ಕಳಿಸ್ತೀನಿ. ಈಗೇನು ಆಫೀಸ್ ಕಾಲ್? ಸಾರಿ ಕಣ, ಒಂದೇ ಒಂದು ಮೇಲ್ ಕಳಿಸ್ಬೇಕು. ಕಾರ್ ಹತ್ರ ಹೋಗಿ ಬಂದುಬಿಡ್ತೀನಿ. ಬಾಯ್. ಸಮರ್ಥ್ 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 ಅಮ್ಮ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಬೇಜಾರು ಮಾಡ್ಕೊಳ್ದೆ ಉತ್ತರ ಹೇಳ್ತೀರಾ? ಕೇಳು ಪುಟ್ಟ. ಸಮರ್ಥ್ ಇವತ್ತು ಮಾಡಿದ ಅವಾಂತರನ ಬಿಟ್ಬಿಡಿ. ಅದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ನಾನು ಈ ಪ್ರಶ್ನೆನ ಕೇಳ್ತಿಲ್ಲ. ಅವ್ನು ಮಾಡಿದ ಸರಿ ಅಂತಲೂ ನಾನು ಹೇಳ್ತಿಲ್ಲ. ಆದರೆ ಇಷ್ಟು ವರ್ಷ ಒಂಟಿಯಾಗಿ ಜೀವನ ಕಳೆದಿದ್ದು ನಿಮಗೆ ಜೀವನ ಪರ್ಯಂತ ನಿಮ್ಮ ಜೊತೆಲಿರೋಕೊಬ್ರು ಬೇಕು ಅಂತ ನಿಮ್ಗೆ ಅನ್ಸಿಲ್ವಾ ಅಮ್ಮ? ಹಾಗನ್ಸಿದ್ರೆ ನೀವು ಮದುವೆ ಆದರೆ ಅದರಲ್ಲಿ ತಪ್ಪೇನಿದೆ?
ಪುಟ್ಟ ಏನು ಹೇಳ್ತಾ ಇದೀಯ ನೀನು? ಬೇಜಾರು ಮಾಡ್ಕೋಬೇಡಿ ಅಮ್ಮ. ಒಂದು ವಯಸ್ಸು ಮೀರಿದ ಮೇಲೆ ನಡೆಯೋ ಮದುವೆಗೆ ಈ ಸಮಾಜ ಏನು ಬೇಕಾದರೂ ಹೆಸರು ಕೊಟ್ಟಿರ್ಬೋದು. ಆದರೆ ಒಂಟಿಯಾಗಿ ಜೀವನ ನಡೆಸೋ ಸಂಕಷ್ಟ ಬಂದಾಗ ಈ ಸಮಾಜ ನಮ್ಮ ಜೊತೆ ಇರಲ್ಲ ಅಲ್ವಮ್ಮ? ನಿಮ್ಮ ಬಗ್ಗೆ ಅಂತ ಹೇಳ್ತಿಲ್ಲಮ್ಮ. ನಾನು ಒಬ್ಳು ಹೆಣ್ಣಾಗಿ ಒಂಟಿಯಾಗಿ ಬದುಕೋ ಹೆಣ್ಮಕ್ಳು ಕಷ್ಟನ ಅರ್ಥ ಮಾಡ್ಕೊಳ್ತೀನಿ. ಮದುವೆ ಆದಮೇಲೆ ಅಪರೂಪಕ್ಕೆ ಒಂದಿನ ಬಳೆ ಹಾಕೋದು ಮರೆತ್ರೆ ಇವಳಂತ ಮುತ್ತೈದೆ ಅಂತ ಪ್ರಶ್ನೆ ಮಾಡುತ್ತೆ ಸಮಾಜ. ಗಂಡ ತೀರ್ ಹೋದಾಗ ಹೂ ಮುಡಿದ್ರೆ ವಿಧವೆಗೆ ಈ ಶೋಕಿ ಬೇಕಿತ್ತ ಅಂತಾರೆ. ವಿಧವೆ ಆಗಿ ಸಮಾಜನ ಎದುರಿಸೋಕ್ಕಾಗಲ್ಲ ಅಂತ ಮದುವೆ ಆಗಕ್ಕೆ ಹೋದ್ರೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತ ಅಂತ ಕೇಳುತ್ತೆ. ಈ ಸಮಾಜ ಯಾವುದನ್ನು ಒಪ್ಪಲ್ಲಮ್ಮ. ನಮ್ಮ ಮನಸ್ಸಿಗೆ ಏನು ಬೇಕೋ ಅದನ್ನು ಒಪ್ಪಿಸ್ಬೇಕಾಗಿರೋದು ನಾವು. ಇವತ್ತು ಸಮರ್ಥ ಮಾಡಿದ ಕೆಲಸ, ಅವತ್ತು ಸಂಧ್ಯಾ ಕೇಳಿದ ಪ್ರಶ್ನೆ, ನಂದಿನಿ ಮಾಡಿದ ಅವಮಾನ, ಅವನು ಯಾರೋ ಪೇಪರ್ನಲ್ಲಿ ಬರೆದಿದ್ದ ಲೇಖನ ಎಲ್ಲನೂ ಹೀಗೆ ಅಲ್ವಮ್ಮ? ನಿಮಗೂ ಒಂದು ಮನಸ್ಸಿದೆ, ಅದಕ್ಕೂ ನೋವಾಗುತ್ತೆ ಅಂತ ಈ ಸಮಾಜ ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ ಅಮ್ಮ. ನಿಮ್ಮ ಮನಸ್ಸಿಗೆ ನೋವಾದಾಗ ಜೊತೆಲಿ ನಿಂತು ಸಮಾಜನ ಎದುರಿಸೋಕೆ ಕೊನೆವರೆಗೂ ಜೊತೆನಲ್ಲಿ ಒಬ್ರು ಇರಬೇಕು ಅಂತ ಅನ್ಸಿದ್ರೆ ಅದು ತಪ್ಪಿಲ್ಲ ಅಲ್ವಮ್ಮ? ಯಾರೋ ಏನೋ ಅಂತಾರೆ ಅಂತ ನೀವು ನಿಮ್ಮ ಖುಷಿನ ಮರಿಬಾರ್ದಲ್ವಾ? ಅಷ್ಟನ್ನೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಮಾವ, ಏನು ಪೂರ್ಣಿ? ನಾನು ನಿಮ್ಮ ರೂಮ್ ಕಡೆನೇ ಹೊರಟಿದ್ದೆ. ಏನು ವಿಷಯ? ಯಾವಾಗಲೂ ಬಟ್ಟೆ ಅನ್ನೋವಾಗ ಬಟ್ಟೆ ಬರೆ ಅಂತ ಒಟ್ಟಿಗೆ ಯಾಕೆ ಹೇಳ್ತಾರೆ ಗೊತ್ತಾ? ಯಾಕೆ ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳಿ. ಮನೇಲಿ ಏನಾದರೂ ಫಂಕ್ಷನ್ ಆದರೆ ಅಪ್ಪ ಅದನ್ನು ಮನೆಯವ್ರಿಗೆಲ್ಲ ಬಟ್ಟೆ ಕೊಡಿಸ್ತಾನಂತೆ, ತಾನು ಮಾತ್ರ ಬರೆ ಹಾಕ್ಸ್ಕೊಳ್ತಾನಂತೆ. ಅಪ್ಪಂದ್ರು ಹಾಗೆ ಅಲ್ವಾ, ತಮಗೆ ಅಂತ ಏನೂ ಮಾಡ್ಕೊಳಲ್ಲ, ನಿಮ್ಮ ಥರ. ಅಲ್ಲ ಪೂರ್ಣಿ, ಈಗ ಯಾಕೆ ಈ ವಿಷಯ ಬಂತು? ಅಭಿ ಮದುವೆಗೆ ಅಂತ ಎಷ್ಟು ದಿನದಿಂದ ತಯಾರಿ ನಡೆಸ್ತಿದ್ದೀವಿ. ನೀವು ದಿನಾಗ್ಲೂ ಎಲ್ಲ ತಯಾರಿ ಆಯ್ತಾ ಅಂತ ವಿಚಾರಿಸ್ತಿದ್ರಿ. ನಮಗೆಲ್ಲ ಬಟ್ಟೆ ತೊಗೊಳಕ್ಕೆ ನೀವು ಬಂದಿದ್ದೀರಾ. ನಿಮಗೇನಾದರೂ ತೊಗೊಂಡ್ರಾ? ನನಗೆ ಯಾಕೆ ಪೂರ್ಣಿ? ಇರೋದ್ರಲ್ಲಿ ಯಾವುದೋ ಒಂದು ಹಾಕಿದ್ರೆ ಆಯ್ತಲ್ಲ. ಇದಕ್ಕೆ ಹೇಳೋದು ಅಪ್ಪನ ಥರ ಅಂತ. ಮಗನ ಮದುವೆಲಿ ಯಾವತ್ತಿನ ಥರ ಸಿಂಪಲ್ ಕುರ್ತಾ ಹಾಕ್ಕೊಂಡು ಓಡಾಡ್ತಿದ್ರೆ ಈ ನಿಮ್ಮ ಸೊಸೆ, ಐ ಮೀನ್ ನಿಮ್ಮ ಮಗಳು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಅಭಿ ಮದುವೆಲಿ ಈ ನಮ್ಮ ಹ್ಯಾಂಡ್ಸಮ್ ಮಾವನ್ಗೆ ಇದೇ ಡ್ರೆಸ್ ಕೋಡ್. ಪೂರ್ಣಿ, ಏನು ಹೇಳ್ತಿದ್ಯಾ? ಇದು ನೀವು ಹಾಕೋಬೇಕು. ಇದು ನಿಮ್ಮ ಮಗಳ ಆರ್ಡರ್. ಅಲ್ಲ ಪೂರ್ಣಿ, ನೀನು ನನ್ನನ್ನೇ ಮದುಮಗನ ಥರ ರೆಡಿ ಮಾಡೋ ಹಾಗಿದೆಯಲ್ಲ, ನನಗಿದೆಲ್ಲ ಯಾಕೆ? ನೋಡಿ, ನನಗೆ ಸೀರೆ ತೊಗೊಳಕ್ಕೆ ಹೋದಾಗ ನಿನಗೆ ಅದೊಪ್ಪುತ್ತೆ ಇದೊಪ್ಪುತ್ತೆ ಅಂತ ಸೀರೆ ಸೆಲೆಕ್ಟ್ ಮಾಡಿಕೊಟ್ಟಿರ್ತಾನೆ. ಈಗ ನಾನು ಮದುವೆಲಿ ಅದನ್ನೇ ಹಾಕ್ಕೊಂಡು ಓಡಾಡ್ತೀನಿ. ಮನೆಯವರೆಲ್ಲ ರೇಷ್ಮೆ ಬಟ್ಟೆ ಹಾಕ್ಕೊಂಡು ಓಡಾಡ್ತಿದ್ರೆ ನೀವು ಮಾತ್ರ ಸಿಂಪಲ್ ಆಗಿದ್ರೆ ಹೇಗೆ? ನೀನು ಬಿಡಲ್ಲ ಅಲ್ವಾ? ಬಿಡೋ ಮಾತೇ ಇಲ್ಲ.
ಅಂತ ಒಂದು ಹೊಸ ಬಟ್ಟೆ ತಗೊಳ್ಳೋಕ್ಕೂ ನೆನಪಾಗದೇ ಇರ್ಬೋದು ಅಪ್ಪನಿಗೆ. ಆದರೆ ಈ ಮಗಳು ಹೊಸ ಬಟ್ಟೆ ತಗೊಳ್ಳುವಾಗ ಅಪ್ಪನಿಗೂ ಬಟ್ಟೆ ತಗೊಳ್ಬೇಕು ಅನ್ನೋದನ್ನ ಮರೆಯಲ್ಲ. ಇಷ್ಟ ಆಯ್ತಾ ನಿಮಗೆ? ಸಿರಿ ಏನೋ ಹಾಗಂದ್ಲು ಅಂದರೆ ಅವಳು ಹೇಳೋ ಥರ ನಡ್ಕೊಳಕ್ಕಾಗತ್ತಾ? ಸುಮ್ಮನೆ ಈ ವಿಷಯನ ಮತ್ತೆ ಯೋಚನೆ ಮಾಡಿದೆ ಇಲ್ಲಿಗೆ ಬಿಟ್ಬಿಡ್ಬೇಕು. ಮಾವ, ಊಟ. ಊಟದ ಮಾತಿರಲಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಒಳಗೆ ಬಾ. ಕೂತ್ಕೋ ಕೂತ್ಕೋ ಅಂದೆ. ಕ್ಷಮಿಸಿ ಮಾವ, ಇವತ್ತು ನಿಮ್ಮೆದುರಿಗೆ ಸಮರ್ಥ ಹತ್ರ ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು. ಇಲ್ಲ, ನನ್ನ ಎದುರಿನಲ್ಲೇ ಅಲ್ಲ, ಬೇರೆ ಯಾರೇ ಎದುರಿನಲ್ಲಾದ್ರೂ ನೀನು ಹಾಗೇ ಮಾತಾಡಬೇಕಾಗಿತ್ತು. ಮಾತಾಡಿದ್ದೀಯ ಕೂಡ. ನಿನ್ನ ಮಗನ ಹತ್ರ ನೀನೊಂದು ಪ್ರಶ್ನೆ ಕೇಳಿದೆ, ನೆನಪಿದೀಯಾ? ನನ್ನ ಜೀವನದ ಬಗ್ಗೆ ನನ್ನೇ ಕೇಳದೆ ನಿರ್ಧಾರ ತಗೊಳ್ಳೋದಕ್ಕೆ ನೀನು ಯಾರು ಅಂತ. ಅದೇ ತಪ್ಪನ್ನು ನಾನು ಮಾಡಬಾರ್ದು ಅಂತ ನೇರವಾಗಿ ಕೇಳ್ತಾ ಇದ್ದೀನಿ. ಯಾವುದೇ ಸಂಕೋಚ ಇಲ್ಲದೆ, ಮುಚ್ಚುಮರೆ ಇಲ್ಲದೆ ಹೇಳು. ಮಾಧವನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅವ್ರು ತುಂಬ ಒಳ್ಳೆಯವರು. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಬೇರೆಯವರಿಂದ ಏನನ್ನೂ ನಿರೀಕ್ಷೆ ಮಾಡದೆ ಯಾವಾಗಲೂ ಹೇಗೆ ಬೇರೆಯವ್ರಿಗೆ ಖುಷಿ ಕೊಡ್ಬೋದು ಅಂತಲೇ ಯೋಚಿಸ್ತಾ ಇರ್ತಾರೆ. ಮೊದಲಿಂದನೂ ನನಗೆ ಅವ್ರ ಮೇಲೆ ಒಳ್ಳೆಯ ಅಭಿಪ್ರಾಯನೇ ಇತ್ತು. ಅವ್ರು ಯಾವಾಗ ಗೋದಾವರಿ ಅಮ್ಮ ಶೇಷು ಅಣ್ಣಂಗೆ ಒಂದು ನೆಲೆ ಕೊಟ್ಟರೋ ಆಗ ಅವ್ರ ಮೇಲೆ ಗೌರವ ಇನ್ನೂ ಜಾಸ್ತಿ ಆಯಿತು. ಅವ್ರಿಗೆ ಸಂಬಂಧ ಇಲ್ಲದೆ ಇದ್ರು ಶೇಷು ಅಣ್ಣನ ಬಗ್ಗೆ ಎಷ್ಟು ಕಾಳಜಿ ತೋರಿಸಿದ್ರು. ಜೊತೆಗೆ ನಿಮ್ಗೆ ಹುಷಾರು ತಪ್ಪಿದಾಗ ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು. ನಾನು ಆಸ್ಪತ್ರೆಯಲ್ಲಿದ್ದಾಗಲೂ ಅಲ್ಲೇ ಇದ್ದು ನನ್ನನ್ನು ನೋಡಿಕೊಂಡ್ರು. ಏನೇ ಕಷ್ಟ ಬಂದರೂ ಒಳ್ಳೆ ಸ್ನೇಹಿತರಾಗಿ ಜೊತೆಲೇ ನಿಲ್ತಾರೆ. ಸರಿ ಸರಿ, ಒಳ್ಳೆ ಸ್ನೇಹಿತನಾಗಿ ಜೊತೆಗೆ ನಿಲ್ತಾನೆ ಅನ್ನೋದ್ರ ಬಗ್ಗೆ ನಾನು ಕೇಳ್ತಾ ಇಲ್ಲ. ಅವನು ಒಳ್ಳೆ ಮನುಷ್ಯ ಅಂತ ನನಗೂ ಗೊತ್ತು. ನಿನಗೆ ನನಗೆ ಅವನು ಒಳ್ಳೆ ಸ್ನೇಹಿತ ಅಂತಲೂ ಗೊತ್ತು. ಆದರೆ ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಕೇಳ್ತಾ ಇರೋದು ಒಬ್ಬ ಮನುಷ್ಯನಾಗಿ, ಸ್ನೇಹಿತನಾಗಿ ಅಂತ ಅಲ್ಲ. ನಿನ್ನ ಸಂಗಾತಿಯಾಗಿ.